ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಡ್ತೀವಿ ನಾವು ಗಂಡು ಮಕ್ಕಳಿಗೆ. ಆಗ ಅವರು ಒಂದ್ಸಲ ನನ್ಗೆ ಹೇಳ್ತಾರೆ, ನಿನ್ನ ತಂದೆ ಬೆನ್ನು ನೀನು ನೋಡಿದ್ಯಾ ಯಾವತ್ತಾದ್ರು ಅಂತ. ಆಗ ನಾನು ನಮ್ಮ ತಂದೆ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ. ನಾನು ಆಗ ನೋಡಿದೆ ಅವ್ರದ್ದು ಬೆನ್ನು, ಅಂದರೆ ಮೂಟೆ ಹೊತ್ತು 1-20 ವರ್ಷ ಬೆನ್ನೆಲ್ಲ ಚಕ್ಕೆ ಕಟ್ಬಿಟ್ಟಿತ್ತು. ಅದು ನಾನು ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಸೊ ನನಗೆ ನನ್ನ ಇನ್ಸ್ಪಿರೇಷನ್ ನಮ್ಮಪ್ಪ. ಸೊ ಅದೇ ಕತೆ ಬಂದಾಗ ಎಲ್ಲ ಒಂದು ಕಡೆ ಓಕೆ, ಎಲ್ಲ ಒಂದು ಕಾಕತಾಳೀಯ ಕೂಡು ಬರ್ತಿದೆ, ಮಾಡೋಣ ಅಂತೇಳಿ ನಾವು ಮಾಡ್ತೀವಿ. ಸೊ ಟೋಟಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗಬೇಕು ಸರ್. ಇವ್ರಿಗೆ ಅವ್ರಿಗೆ ಅಂತಲ್ಲ ಸಿನಿಮಾ, ಎಲ್ಲಾ ಜನರು ನೋಡೋಂತ ಸಿನಿಮಾ ಇದು ನೋಡಬೇಕಿತ್ತು. ಟ್ರೈಲರ್ ತೋರಿಸಿದ್ವಿ, ಈಗ ಅದೇ ಬಾಯಿ ಬಡಕಿ ಅದು ಟ್ರೈಲರ್ ನೋಡಿ ಅಯ್ಯೋ ನಾನು ಇಷ್ಟೊಂದು ಮಾತಾಡಿದ್ದೀನ, ಇಷ್ಟೊಂದು ಇದಾಗಿದೆಯಾ ಅಂತ ಹೇಳಿ. ನನ್ಗೆ ಡಬ್ಬಿಂಗ್ ಹೋದಾಗ ಅದೇ ನಾನು ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನ, ಇಷ್ಟು ಇಡೀ ಸಿನಿಮಾಗ್ ಬರೀ ನಾನೇ ಬಾಯ್ ಪಡ್ಕೊಂಡಿದ್ದೀನಿ. ಒಂದ್ ಚೂರ್ ಇವ್ರು ಒಂದು ಲೈನ್ ಮಾತಾಡಿದ್ರೆ ನಾನು 10 ಲೈನ್ ಮಾತಾಡಿದ್ದೀನಿ. ಮೇಡಮ್ ನಿಜವಾಗ್ಲೂ ಹೆಣ್ಮಕ್ಳು ಇರೋದೇ ಹಂಗೆ. ಹುಡುಗರು ಎಲ್ಲ ಮಾತಾಡಕ್ಕಾಗ್ತದೆ, ಹುಡುಗರು ಮ್ಯೂಟ್ ಅಲ್ಲ ಸರ್. ಹೆಣ್ಮಕ್ಳು ಮಾತಾಡ್ಬೇಕಾದ್ರೆ ಹುಡುಗರು ಎಲ್ಲ ಮಾತಾಡಕ್ ಜಾಗ ಸಿಗುತ್ತೆ, ಸ್ಪೇಸ್ ಇಲ್ಲ ಮೇಡಮ್. ಹೆಣ್ಮಕ್ಳು ಹಿಂಗೆ ಟಿವಿ ಇದ್ದಂಗೆ, ಗಂಡು ಮಕ್ಳು ರಿಮೋಟ್, ಅಲ್ಲೇ ಮ್ಯೂಟ್ ಆಪ್ಷನ್ಸ್ ಇರ್ತಲ್ಲ. ಸರ್, ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿ ಬರ್ತಕ್ಕಂತ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಒಂದು ಫಸ್ಟ್ ಸಿನಿಮಾ ಅಂದಾಗ ತುಂಬಾ ಒಂದು ಮಾಸ್ ಆಗಿರ್ಬೇಕು, ಈ ತರದೆಲ್ಲ ಒಂದು ನಿರೀಕ್ಷೆಗಳು ಇಟ್ಕೊಂಡ್ ಬರ್ತಾರೆ. ಸೊ ನೀವು ಮೊದಲ ಸಿನಿಮಾನ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಕ್ಕಂತ ಒಂದು ಕಥೆನ ಮುಖಾಂತರ ಬರ್ತಿದ್ದೀರಿ ಸರ್. ಹೌದು, ಯಾಕೆ ಈ ಸಿನಿಮಾಗೆ ನೀವು ಬಂಡವಾಳ ಹೂಡಿದ್ರಿ ಅಂತ? ನನಗೆ ಮೂಲತಃ ನಮ್ಮ ಮನೆಗಳಲ್ಲಿ ನಮ್ ಚಿಕ್ಕ ವಯಸ್ಸಿಂದ ಅಭ್ಯಾಸ ಹೆಂಗ್ ಮಾಡಿಸಿದ್ದು ಅಂತ ಹೇಳಿದ್ರೆ, ಒಂದ್ ಸಿನಿಮಾ ಬಂದ್ರೆ ನಮ್ ತಂದೆ ತಾಯಿ ಫಸ್ಟ್ ಯೋಚನೆ ಮಾಡೋರು, ಈ ಸಿನಿಮಾಗನ್ನ ಕರ್ಕೊಂಡು ಹೋಗ್ಬೇಕೋ ಬೇಡವಾ ಅಂತ. ಗೊತ್ತಿರುತ್ತಲ್ಲ ಯಾಕೆ ಅಂತ. ಸೊ ಈ ತರ ಇದ್ದಿದ್ದು ಪರಿಸರದಿಂದ ನಾ ಬೆಳೆದು ಬಂದಿದ್ದು. ಈ ಸಿನಿಮಾ ಕತೆ ಫಸ್ಟ್ ನಾನು ಕೇಳಿದ್ದಾಗ ನಾನು ಒಪ್ಕೊಳ್ಳೋಕೆ ಕಾರಣ ನನ್ನ ತಂದೆ. ಬಿಕಾಸ್ ನಾವು ಏನು ತುಂಬಾ ದೊಡ್ಡ ಕುಟುಂಬದಿಂದ ಆತರ ಬಂದವ್ರಲ್ಲ. ಬಿಕಾಸ್ ನನ್ನ ತಂದೆನೂ ಕೂಡ ಒಂದು ಕೂಲಿ ಮಾಡ್ತಿದ್ದವ್ರು, ಅಂದ್ರೆ ಒಂದು APMC RMC ಎಲ್ಲ ಬರ್ತಲ್ಲ, ಮೂಟೆ ಬರ್ತಿದ್ದವ್ರು ನಮ್ಮ ತಂದೆ. ನಾನು ನಮ್ಮ ತಂದೆ ಕಷ್ಟಗಳನ್ನ ನಾನು ನೋಡಿದ್ದೀನಿ ಕಣ್ಣಾರೆ. ನನಗೆ ಒಂದು ಸಿನಿಮಾ ಪರ್ಸನಲಿ ಟಚ್ ಆಗಿದೆ ಅಂದ್ರೆ, ಇದು ಒಂದು ತಮಿಳ್ ಸಿನಿಮಾ ಬಂದಿತ್ತು, ಡಾನ್ ಅಂತ ಹೇಳಿ. ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ತಂದೆ ತೀರ್ಕೊಬಿಟ್ಟಿರ್ತಾರೆ. ಅವ್ರ ತಾಯಿ ಕೇಳ್ತಾಳೆ, ನಿನ್ ತಂದೆದು ಕಾಲ್ ಯಾವ ತರ ನೋಡಿದ್ಯಾ ಅಂತ. ಅವ್ನು ನೋಡ್ತಾನೆ, ಕಾಲೆಲ್ಲ ಓಪನ್ ಆಗಿರೋಂಥ ಕಾಲುಗಳು ಇದೆಲ್ಲ. ಅವ್ನು ನೋಡಿದಾಗ ತಪ್ಕೊಂಡು ಹತ್ಬಿಡ್ತಾನೆ ಜೋರಾಗಿ, ಅಪ್ಪ ಅಂತ ಹೇಳ್ಬಿಟ್ಟು. ನೀವು ನೋಡಿಲ್ಲ ಅಂದ್ರೆ ನೋಡಿ ಅದನ್ನ. ನನ್ನ ತಂದೆ ವಿಚಾರದಲ್ಲಿ ಬಂದಾಗ ನನ್ನ ತಾಯಿ, ಈ ಸಿನಿಮಾ ಈಗ ಬಂದಿರ್ಬೋದು, ನನ್ನ ತಾಯಿ ಒಂದ್ಸಲ ಆ ಟೈಮಲ್ಲಿ ಗೊತ್ತಲ್ಲ, ಈಗ ನಾವು ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಡ್ತೀವಿ ನಾವು ಗಂಡು ಮಕ್ಕಳಿಗೆ. ಆಗ ಅವರು ಒಂದ್ಸಲ ನನ್ಗೆ ಹೇಳ್ತಾರೆ, ನಿನ್ ತಂದೆ ಬೆನ್ನು ನೀನು ನೋಡಿದ್ಯಾ ಯಾವತ್ತಾದ್ರು ಅಂತ. ಆಗ ನಾನು ನಮ್ಮ ತಂದೆ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ. ನಾನು ಆಗ ನೋಡಿದೆ ಅವ್ರದ್ದು ಬೆನ್ನು, ಅಂದರೆ ಮೂಟೆ ಹೊತ್ತು 1-20 ವರ್ಷ ಬೆನ್ನೆಲ್ಲ ಚಕ್ಕೆ ಕಟ್ಬಿಟ್ಟಿತ್ತು. ಅದು ನಾನು ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಸೊ ಅದನ್ನ ನೋಡಿದ್ನಲ್ಲ, ಅದು ನನ್ನ ತಂದೆಗೆ ಪ್ರೀತಿ ನನಗೆ ಅಲ್ಲೇ ಇನ್ನೂ ಜಾಸ್ತಿ ಆಗ್ಬಿಟ್ಟಿದ್ದು. ನನ್ನ ತಂದೆ ಒಂದೊಂದ್ಸಲ ಕರ್ಕೊಂಡು ಹೋಗೋರು ಅವ್ರು ಕೆಲಸ ಮಾಡಿದಾಗ, ಒಂದು ಕೆಂಪು ಟವಲ್ ಸುತ್ಕೊಂಡು ಬರೀ ಮೈಯಲ್ಲಿ ಮೂಟೆ ಹೊತ್ತು. ಮೈಸೂರು ಬಂಡಿಪಾಳ್ಯ, ಮುಂಚೆ ಸಿಟಿ ಒಳಗಿದ್ದ, ಆಮೇಲೆ ಆಚೆ ಆಯ್ತು. ನಮಗೆಲ್ಲ ಓದ್ಬೇಕಾದ್ರೆ ಅವರ ಕೆಲಸ ಮಾಡೋ ಅಂತ ಓನರ್ಗಳು ಪುಸ್ತಕ ಕೊಡ್ತು, ಓದಿಸಿದ್ರು. ಈ ಕಷ್ಟದಿಂದ ಬಂದವ್ರು ನಾವು. ಇದು ಕೇಳಿದಾಗ ನನ್ನ ತಂದೆ ಕಷ್ಟಗಳನ್ನ ನೆನಪು ಬಂತು. ಸೊ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದೆ. ಸೊ ನನಗೆ ನನ್ನ ಇನ್ಸ್ಪಿರೇಷನ್ ನಮ್ಮಪ್ಪ. ಸೊ ಅದೇ ಕತೆ ಬಂದಾಗ ಎಲ್ಲ ಒಂದ್ ಕಡೆ ಓಕೆ, ಎಲ್ಲ ಒಂದು ಕಾಕತಾಳೀಯ ಕೂಡು ಬರ್ತಿದೆ, ಮಾಡೋಣ ಅಂತೇಳಿ ನಾವು ಮಾಡ್ತೀವಿ. ಯಾಕಂದ್ರೆ ಇಲ್ದನೇ ಇರೋ ಸಬ್ಜೆಕ್ಟ್ ನ ತಗೊಬಂದು ಒಪ್ಸೋದು ಸ್ವಲ್ಪ, ನಾನ್ ಅನಲೈಸ್ ಮಾಡಿರಂಗೆ ಸ್ವಲ್ಪ ಕಷ್ಟ. ಈಗ ಇರೋದನ್ನೇ ನಾವು ಸರಿಯಾಗಿ ಪ್ರಮೋಟ್ ಮಾಡಿದ್ರೆ, ಸಮ್ ಟೈಮ್ ನಮ್ಮಲ್ಲಿ ಏನೋ ಒಂದು ಇರ್ತವೆ ಆ ಕೊರತೆಗಳು, ಅದನ್ನ ತಗೊಂಡು ರೆಡಿ ಮಾಡ್ಕೊಂಡ್ರೆ ಸೊ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀವಿ. ಈಗ ಅವ್ರದ್ದು ಹೇಳಿದಾಗ ಸಬ್ಜೆಕ್ಟ್, ಈಗ ಆಬ್ವಿಯಸ್ಲಿ ಎಲ್ರೂ ಮನೇಲೂ ಒಂದಷ್ಟು ಇದ್ದೇ ಇರ್ತದೆ, ಆ ಫೀಲಿಂಗ್ಸು, ಆ ಕನೆಕ್ಷನ್ಸು ಎಲ್ಲ ಒಂದ್ ಕಡೆ. ನೋಡೋರ್ಗೊಂದು ಇನ್ಸ್ಪೈರ್ ಆಗ್ಬೇಕು, ಮೋಟಿವೇಶನ್ ಆಗ್ಬೇಕು. ಅಲ್ಲಿಂದ ಏನಾದ್ರೂ ಒಂದು ತಗೋಬೇಕು. ಇವಾಗ ಹೆಂಗೆ ನಾವು ಸಿನಿಮಾ ನೋಡಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ, ಹಾಗೆ ಈ ಸಿನಿಮಾ ನೋಡಿ ಒಂದಷ್ಟು ಬದಲಾವಣೆ ಆಗ್ಬೇಕು. ಅಂದ್ರೆ ಬದಲಾವಣೆ ಮೀನ್ಸ್ ಫೀಲ್ ಗುಡ್, ಲವ್ ಜಾಸ್ತಿ ಆಗ್ಬೋದು ಫಾದರ್ ಮದರ್ ಮೇಲೆ, ಸೊ ಅಥವಾ ಮಕ್ಳ ಮೇಲೆ. ಸೊ ಆ ತರ ಅಂಶಗಳು. ನನ್ನ ಉದ್ದೇಶ ಇಷ್ಟೇ ಸರ್. ಈ ಸಿನಿಮಾ ನೋಡಿದಾಗ ಅವರು ಡೆಫಿನೆಟ್ಲಿ ನಾನು ಹೇಳೋದು ಒಂದು, ಈ ಸಿನಿಮಾನ ನೀವು ನಿಮ್ಮ ಮಕ್ಳು ಕರ್ಕೊಂಡ್ಬಂದು ತೋರಿಸಿ ಅಂತ. ಯಾಕೆಂದ್ರೆ ಸಿನಿಮಾ ಮುಗಿದಾಗ ಅವ್ರು ಆಚೆ ಹೋಗ್ಬೇಕಾದ್ರೆ ಮಕ್ಳಿಗೆ ಗೊತ್ತಾಗಬೇಕು, ನನ್ನ ತಂದೆ ಬೆನ್ನಿಂದೆ ನನಗೋಸ್ಕರ ಏನೆಲ್ಲ ಮಾಡ್ತಾರೆ, ಇಂಥದ್ದು ಮಾಡಿರ್ಬೋದಾ ಅಂತ ಅವ್ರಿಗೊಂದು ಫೀಲ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಇದು ಡೆಫಿನೆಟ್ಲಿ ನಾಟುತ್ತೆ. ನನ್ನ ರಿಕ್ವೆಸ್ಟ್ ಅದೇ, ನೀವು ಸಿನಿಮಾ ನೋಡ್ತೀನಿ ಅಂದರೆ ನೀವು ಕಪಲ್ಸ್ ಬಂದು ನೋಡೋದಕ್ಕಿಂತ ನೋಡಿ ತನ್ನ ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋ ಸಿನಿಮಾದಲ್ಲಿದೆ. ಮಕ್ಕಳಿರೋರಾದ್ರೆ ಡೆಫಿನೆಟ್ಲಿ ಮಿಸ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಇಲ್ವಾ, ಮದುವೆ ಆಗಿಲ್ವಾ, ನಿಮ್ಮ ತಂದೆನ ಕರ್ಕೊಂಡು ಬನ್ನಿ.
ಯಾಕಂದ್ರೆ ನಿಮ್ ತಂದೆ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ ನನ್ನ ತಂದೆ ಪಕ್ಕದಲ್ಲಿ ಕೂತಿರೋ ತಂದೆ ಇದೆಲ್ಲ ಮಾಡಿರ್ಬೋದ ನನ್ಗೋಸ್ಕರ ಅನ್ನೋದು ಡೆಫಿನೆಟ್ಲಿ ನಿಮ್ಗೂ ತಾಕತ್ತೆ. ನಾನು ಮಾಡಿದೀನಿ ಅದನ್ನ ಈ ಸಿನಿಮಾ ಮೂಲಕ ನನ್ನ ಮಗ ನೋಡ್ತಾ ಇದ್ದೀನಿ ಅನ್ನೋದು ಅವನಿಗೂ ತಲುಪುತ್ತೆ. ಸೊ ಟೋಟಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗಬೇಕು ಸರ್. ಇವ್ರಿಗೆ ಅವ್ರಿಗೆ ಅಂತಲ್ಲ ಸಿನಿಮಾ, ಎಲ್ಲಾ ಜನ ನೋಡೋಂಥ ಸಿನಿಮಾ ಇದು ನೋಡಬೇಕಿದು. ಮೇಡಮ್ ನೀವು ಸಿನಿಮಾ ನೋಡಿದೀರಾ ಪೂರ್ತಿ? ಇಲ್ಲ, ನಾನು ಡಬ್ಬಿಂಗ್ ಅಲ್ಲಿ ಎಷ್ಟು ನನ್ನ ಪಾರ್ಟ್ಸ್ ಏನಿದೆ ಅದನ್ನ ಮಾತ್ರ ನಾನು ನೋಡಿದಷ್ಟೇ. ಇವರು ನಂಗೆ ತೋರಿಸಿ ಅಂದ್ರೆ ತೋರಿಸ್ತಿಲ್ಲ, ಯಾಕಂದ್ರೆ ನಿಮ್ಗೂ ಒಂದು ಫಸ್ಟ್ ಟೈಮ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಮ್ಗೆ ಬೇಕು. ಸೊ ಹಾಗಾಗಿ ಇವಾಗ್ಲೇ ತೋರ್ಸಲ್ಲ, ನೀವ್ ಆಮೇಲೆ ನೋಡಿ ಅಂತ ನನ್ಗೂ ತೋರ್ಸಿಲ್ಲ. ಇವರೆಲ್ಲ ನೋಡಿದ್ದಾರೆ ಒಂದ್ 2-3 ಸಲ. ತೋರಿಸ್ತಿದೀವಿ, ಅಷ್ಟೇ. ಟ್ರೈಲರ್ ನೋಡಿದ್ದಾರೆ. ಹೇಳಿ ಸರ್, ಹೇಳಿ. ಅದು ಟ್ರೈಲರ್ ತೋರಿಸ್ತಿದ್ವಿ. ಈಗ ಅದೇ ಬಾಯಿ ಬಡಕಿಯನ್ನು ಅದು ಟ್ರೈಲರ್ ಅಲ್ಲಿ ನೋಡಿ ಅಯ್ಯೋ ನಾನು ಇಷ್ಟೊಂದು ಮಾತಾಡಿದ್ದೇನ, ಇಷ್ಟೊಂದು ಇದಾಗಿದೆಯಾ ಅಂತ ಹೇಳಿ. ನನ್ಗೆ ಡಬ್ಬಿಂಗ್ ಹೋದಾಗ ಅದೇ ನಾನು ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನ, ಇಷ್ಟು ಇಡೀ ಸಿನಿಮಾಗ್ ಬರೀ ನಾನೇ ಬಾಯ್ ಪಡ್ಕೊಂಡಿದ್ದೀನಿ. ಒಂದ್ ಚೂರ್ ಇವ್ರು ಒಂದು ಲೈನ್ ಮಾತಾಡಿದ್ರೆ ನಾನು 10 ಲೈನ್ ಮಾತಾಡಿದ್ದೀನಿ. ಮೇಡಮ್ ನಿಜವಾಗ್ಲೂ ಹೆಣ್ಮಕ್ಳು ಇರೋದೇ ಹಂಗೆ. ಹುಡುಗರು ಎಲ್ಲ ಮಾತಾಡಕ್ಕಾಗ್ತದೆ, ಹುಡುಗರು ಮ್ಯೂಟ್ ಅಲ್ಲ ಸರ್. ಹೆಣ್ಮಕ್ಳು ಮಾತಾಡ್ಬೇಕಾದ್ರೆ ಹುಡುಗರು ಎಲ್ಲ ಮಾತಾಡಕ್ ಜಾಗ ಸಿಗುತ್ತೆ, ಸ್ಪೇಸ್ ಇಲ್ಲ ಮೇಡಮ್. ಹೆಣ್ಣು ಮಕ್ಳು ಹಿಂಗೆ ಟಿವಿ ಇದ್ದಂಗೆ, ಗಂಡು ಮಕ್ಳು ರಿಮೋಟ್ ಅಲ್ಲೇ ಮ್ಯೂಟ್ ಆಪ್ಷನ್ಸ್ ಇರ್ತಲ್ಲ. ಹೇಳಿ ಮೇಡಮ್, ಹೇಳ್ತಿದ್ರಿ. ಇಲ್ಲ ಸರ್, ನಾನು ತೋರ್ಸಿಲ್ಲ ಇವರು. ನಾನು ಅಂದ್ರೆ ನಾನು ಅಷ್ಟು ಮಾತಾಡಲ್ಲ. ಇವ್ರು ಹೆಣ್ಮಕ್ಳಂದ್ರೆ ಹಂಗೆ ಇರ್ತಾರೆ, ಬಟ್ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ತುಂಬಾ ಮಜಾ ಮಾಡಿದೀನಿ ನಾನು. ಅವನು ಹುಡುಗನ ಜೊತೆ ಆಗಿರ್ಬೋದು, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಸುಮ್ಮನೆ ಮಾತಾಡ್ತಿದ್ವಿ. ಅದು ಹಂಗ ಓಕೆ, ಅವ್ನು ಸುಮ್ಮನೆ ಮಾತಾಡ್ತಿದ್ದ. ಈ ಮಕ್ಳು ಅಂತ ಬಂದಾಗ ಅವ್ರಿಗೆ ಏನ್ ಗೊತ್ತಿರುತ್ತೋ ಸುಮ್ಮನೆ ಮಾತಾಡ್ತಿರ್ತಾರೆ. ನಮ್ಮಮ್ಮ ಹಂಗ್ ಮಾಡಿದ್ರು, ನಮ್ಮಮ್ಮ ಹಿಂಗ್ ಮಾಡಿದ್ರು, ನಮ್ಮಪ್ಪ ಹಿಂಗ್ ಮಾಡೋದು, ಹಂಗ್ ಮಾಡೋದು, ಬರೀ ಹೇಳಿ ಹೌದಾ ಹೌದಾ ಹೌದಾ. ಇವನ್ ಜೊತೆ ಸೇರ್ಕೊಂಡು ಕೂತ್ಕೊಂಡ್ಬಿಟ್ರೆ ನಂಗೆ ದಿನ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಕನೆಕ್ಷನ್ ಬೆಳೀತು. ಆ್ಯಂಡ್ ನಂದು ಒಂದು ಸೀನ್ಸ್ ಇದ್ದಾಗೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ನನಗೆ ತಾಯಿ ಪಾತ್ರ ಅಂತ ಇದು ಮೊದಲನೇ ಸಲ ನಾನು ಮಾಡಿದ್ದು. ಸೊ ನನಗೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಐ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ಸೊ ಇದು ಹೇಗೆ ಬಂದಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಂದು ಪಾರ್ಟ್ ಏನಿದೆ ಅಷ್ಟು ಮಾತ್ರ ನಾನು ಡಬ್ಬಿಂಗಲ್ಲಿ ನೋಡಿದ್ದೀನಿ ಅಷ್ಟೇ. ಮೇಡಮ್ ಈಗ ಸರ್ ಹೇಳ್ತಾ ಇದ್ರು, ಸಿನಿಮಾನ ಮದುವೆ ಆಗಿದ್ರೆ ಮಗನ್ನ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿಲ್ಲ, ತಂದೆ ಜೊತೆ ಸಿನಿಮಾಗೆ ಹೋಗಿ ನೋಡಿ ಅಂತ ಹೇಳ್ತಿದ್ರು. ಸೊ ನೀವು ಪಾತ್ರ ಮಾಡಿದಿರಲ್ಲ ಆ ಕ್ಯಾರೆಕ್ಟರು, ಅದು ಅಭಿನಯಿಸುವಾಗ ನಿಮ್ಗೆ ಏನೆಲ್ಲ ನೆನಪಾಗ್ತಿತ್ತು? ನಿಮ್ಮ ತಂದೆ, ನಿಮ್ಮ ಫ್ಯಾಮಿಲಿ, ಕೆಲವೊಂದಷ್ಟು ವಿಚಾರಗಳು ಅಭಿನಯಿಸುವಾಗ ನಿಮ್ಗೆ ಏನೆಲ್ಲ ನೆನಪಾಗ್ತಿತ್ತು ಹೇಳ್ಬೇಕಂದ್ರೆ? ಈ ತರನು ಇತ್ತು ಈ ತರ ಕೆಲವೊಂದಷ್ಟು ನೆನಪು ಹಾಗೆ ಆಗುತ್ತೆ. ಖಂಡಿತ. ನಾನು ಅಂದ್ರೆ ಚಿಕ್ಕ ವಯಸ್ಸಿನ ನಾನೇನೋ ತುಂಬಾ ಸುಖದಲ್ಲಿ ಬೆಳೆದಂಥವಳಲ್ಲ. ಕಷ್ಟನೂ ನೋಡಿದ್ದೀನಿ, ಜೊತೆಗೆ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಪ್ರತಿಯೊಂದನ್ನು ನೋಡ್ಕೊಂಡು ಬಂದಿರೋಳು. ನಮ್ಮಪ್ಪ ಅವಾಗೆಲ್ಲ ಡ್ಯೂಟಿಗೆಲ್ಲ ಹೋಗಬೇಕಾದ್ರೆ ನನಗೆ ಅಂದರೆ ಅವಾಗಿನ್ನೂ ನಾನು 5 years 6 years ಎಲ್ಲ ಇರ್ಬೇಕಾದ್ರೆ ಅಮ್ಮ ನಂಗೆ ಅದು ಬೇಕು ಅಂತ ಕೇಳಿದಾಗ ಅಪ್ಪ ಕೊಡಿಸ್ತೀನಿ ಅಂತ ಹೇಳಿ ನಮ್ಮಮ್ಮ ನನಗೆ ಹಾಡಿ ಮಲಗಿಸ್ತಾ ಇದ್ದಿದ್ದು, ತಟ್ತಾ ಇದ್ದಿದ್ದು. ಆ್ಯಂಡ್ ನನಗೇನಾದರೂ ಇಷ್ಟ ಅಂತ ಹೇಳಿದ್ರೆ ಅದನ್ನು ಒಂದು 2-3 ಡೇಸಲ್ಲಿ ಆದರೂ ಪರವಾಗಿಲ್ಲ. ನಾನೇನಾದರೂ ನಂಗೆ ಈಗ ತಿನ್ಬೇಕು ಅನಿಸ್ತದೆ ಅಂದರೆ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕೂಡಿಕ್ಕಿರೋ ಅಮೌಂಟ್ನ ತೊಗೊಂಡು ಹೋಗಿ ಅದನ್ನು ತಂದು ಅದನ್ನು ಮಾಡಿ ಕೊಡ್ತಾಯಿದ್ರು. ಸೊ ಇದೆಲ್ಲ ನನಗೆ ತುಂಬ ಕನೆಕ್ಟ್ ಆಗ್ತಾ ಹೋಯಿತು. ಅದಕ್ಕೋಸ್ಕರನೇ ಅನಿಸುತ್ತೆ, ನಾನು ನನ್ನ ತಾಯಿನ ನೋಡಿರೋದ್ರಿಂದನೇ ಅನಿಸುತ್ತೆ ನಾನು ಈ ಒಂದು ಪಾತ್ರಕ್ಕೆ ಅಷ್ಟು ಚೆನ್ನಾಗಿ ಜೀವ ತುಂಬಲಿಕ್ಕೆ ಸಾಧ್ಯ ಆಗಿತ್ತು. ನಾನು ಅಂದರೆ ಪ್ರತಿಯೊಂದು ಈ ಸಿನಿಮಾದಲ್ಲಿ ಪ್ರತಿಯೊಂದು ಬರೋ ಪಾತ್ರನೂ ಕೂಡ ನಾನು ಹೊರಗಡೆ ನೋಡಿದ್ದೀನಿ. ಸೊ ಪ್ರತಿಯೊಂದು ಪಾತ್ರನ ನೋಡಬೇಕಾದ್ರೆ ಇದನ್ನು ನೋಡಿದ್ದೀನಿ, ಇದು ಈ ಥರನೇ ಇರುತ್ತೆ, ಈ ಥರ ಅಂದರೆ ತಂದೆ ತಾಯಿ ಅಂದರೆ ಹೀಗಿರ್ತಾರೆ, ಇಷ್ಟು ಕಷ್ಟಪಡ್ತಾರೆ ಅಂದರೆ ಕಷ್ಟ ನೋಡಿದ್ದೀನಿ. ಬಟ್ ಪಾತ್ರಗಳನ್ನ ಮಾಡಬೇಕಾದ್ರೆ ಅದೆಲ್ಲ ಒಂದು ಬರ್ತಾ ಹೋಗುತ್ತೆ, ಕಣ್ಮುಂದೆ ಬರ್ತಾ ಹೋಗುತ್ತೆ. ಸೊ ಐ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ಸೊ ಈಗ ಹೇಳಿದ್ರಿ ಇವಾಗ ಒಂದು 2 days ಅಥವಾ 3 days ಆದ್ಮೇಲೆ ಸಿಗುತ್ತೆ ಅಂತ. ಆಕ್ಚುಲಿ ನಮ್ಮ ಸಿನಿಮಾ ಸಾಂಗಲ್ಲ ಲೈನ್ಸ್ ಇದೆ, ಅದು ಎಷ್ಟೇ ಕಷ್ಟ ಆದ್ರೂ ಕೊಡಿಸ್ತೀನಿ, 1-2 ದಿವಸ ಲೇಟ್ ಆಗಬಹುದು ಅಂತ ಹೇಳಿ. ಸೊ ಒಂದ್ಸ್ ಹಂಗೆ ಈಗ ನೋಡಿ, ಈಗ ಹೇಳ್ತಾನೆ ಬಂತು. ಸೊ ಸಿನಿಮಾ ಸಾಂಗಲ್ಲೂ ಆಕ್ಚುಲಿ ಅದು ಬಂದಿದೆ ನಮ್ಗೆ. ಸೊ ಆ ತರ ಕನೆಕ್ಷನ್ಸ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅದು. ಸರ್ ಸಿನಿಮಾದ ಸಾಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಸೊ 2 ಸಾಂಗ್ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಎಷ್ಟು ಸಾಂಗ್ಸ್ ಇದೆ ಟೋಟಲ್ ಆಗಿ? ಟೋಟಲ್ 6 ಸಾಂಗ್ ಇದೆ ಸರ್. ಸೊ ನಮ್ಮ ಪಾಪ್ಕಾರ್ನ್ ಮ್ಯೂಸಿಕ್ ಅಲ್ಲಿ ಅದನ್ನ ನಾವು ರಿಲೀಸ್ ಮಾಡಿದ್ದೀವಿ. 2 ಕೂಡ ಅದ್ಭುತವಾಗಿದೆ. ಸೊ 6 ಕಾರನ್ನು ಕೂಡ ಚೆನ್ನಾಗಿದೆ. ಸೊ ಈ 2 ಸಾಂಗ್ ಆಲ್ರೆಡಿ ಕೇಳಿದೀನಿ ಸರ್ ನಾನು, ತುಂಬಾ ಚೆನ್ನಾಗಿದೆ. ಒಂದು ಅಪ್ಪನ ಬಗ್ಗೆ, ಅಪ್ಪ ಮಗನ ಬಾಂಡಿಂಗ್ ಇರತಕ್ಕಂತ, ಇನ್ನೊಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಇನ್ನು ಉಳಿದಂತ ಸಾಂಗ್ ಯಾವ ರೀತಿ ಇರುತ್ತೆ ಅಂತ? ಸೊ ಅದನ್ನು ಕೂಡ ಒಂದು ಎ ಮೈ ಡಾರ್ಲಿಂಗ್ ಕರ್ಣಾಕರ ಅಂತ ಇದೆ. ಅದು ಸಾಂಗ್ ಹೆಂಗೆ ಲೈಕ್ ಮಾಡಿದಂದ್ರೆ,
ಈಗ ಎಲ್ರೂ ಆಬ್ವಿಯಸ್ಲಿ ಮದ್ವೆ ಆದ್ಮೇಲೆ ಎಲ್ಲ ಮಕ್ಳಿಗೇನೆ ಫೋಕಸ್, ಅವ್ನು ಓದಿಸ್ಬೇಕು, ಸೆಟ್ಲ್ ಮಾಡ್ಬೇಕು ಇದು. ಬಟ್ ಆ ಮಕ್ಳು ಬಿಟ್ಟು ಗಂಡ ಹೆಂಡತಿದು ಒಂದು ಲೈಫ್ ಇದೆ. ಸೊ ಅವರ ಒಂದು ಲೈಫು ಅವ್ರು ಒಂದು ಎಂಜಾಯ್ಮೆಂಟ್ ಮಾಡಬೇಕು. ಸೊ ಆ ಒಂದು ಬೇಸ್ ಮೇಲೆ ಸೊ ಎಮ್ ಐ ಡಾರ್ಲಿಂಗ್ ಕರ್ಣಾಕರ ಅದು ತುಂಬಾ 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 ಚೆನ್ನಾಗಿ ಬಂದಿದೆ ಅದು ಸಾಂಗು. ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಇನ್ನೊಂದು ಎಮೋಷನ್ ಸಾಂಗ್ ಇದೆ, ಕನಸುಗಳು ಚೂರಾಗಿ ನಂಬಿಕೆ ಕಳೆದೋಗಿ ಅಂತ. ಅದು ಇದು ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಈ ಸಾಂಗ್ ಕಮ್ಮಿ ಅಥವಾ ಈ ಸಾಂಗ್ ಇಲ್ಲ ಅನ್ನಂಗಿಲ್ಲ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ಮ್ಯೂಸಿಕ್ ಆಗಲಿ, ಲಿರಿಕ್ಸ್ ಆಗಲಿ, ಸೊ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಅಪ್ಪ ಮಗೊಂದು ಇನ್ನೊಂದು ಬಿಟ್ ಸಾಂಗ್ ಇದೆ, ಅದು ಕೂಡ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಅಷ್ಟೇ ಅಷ್ಟೇನಾ? ಅಷ್ಟೇ ಸರ್, ಈಗ ಅಪ್ಪ ಮಗನ ಒಂದು ಬಾಂಧವ್ಯ ಅಂದ್ರೆ ಬೇರೆ ತರನೇ ಇರುತ್ತೆ. So, ಕೆಲವೊಂದಿಷ್ಟು ಸಂಭಾಷಣೆಗಳ ಬಗ್ಗೆ ಹೇಳೋದಾದ್ರೆ ಸೊ ಯಾವ ರೀತಿ ಇರುತ್ತೆ ಸಂಭಾಷಣೆ? ಸೊ ಸಂಭಾಷಣೆ ಅದು ತುಂಬಾ ಕನೆಕ್ಟ್ ಇದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಸಮ್ ಎಕ್ಸ್ಪೀರಿಯನ್ಸ್, ಅದು ಇವ್ರು ಹೇಳ್ತಾ ಇದ್ದಂಗೆ ಎಕ್ಸ್ಪೀರಿಯನ್ಸ್ ನಾವು ಕೆಲವೊಂದು ರೈಟ್ ಆಗಿದೆ. ಈಗ ಅವನೊಂದು ಡೈಲಾಗ್ ಹೇಳ್ತಾನೆ ಕಾಮಿಕ್ ಆಗಿದ್ದಾಗ, ನಮ್ಮಪ್ಪ ವಿಲನ್ ಅಂತ ಹೇಳ್ತಾನೆ ಸ್ನಾನ ಮಾಡ್ಸೋ ಟೈಮಲ್ಲಿ. ಅದೇ ಎಮೋಷನಲ್ಲಿ ಅಥವಾ ಸೆಕೆಂಡ್ ಹಾಫ್ ನಾವು ಹತ್ತತ್ರ ಬಂದಾಗ ನಮ್ಮಪ್ಪ ವಿಲನ್ ಅಲ್ಲ ಹೀರೋ ಅಂತ ಹೇಳ್ತಾನೆ. ಸೊ ಆ ಕನೆಕ್ಷನ್ಸ್ ಇದೆಯಲ್ಲ, ಯಾಕೆ ಹೀರೋ ಆಗಿ ಕಾಣಿಸ್ತಾ ಮಗನಿಗೆ ಅನ್ನೋದು ಸಿನಿಮಾ. ಸೊ ಆ ತರ ಕನೆಕ್ಷನ್ಸ್ ಇದೆ. ಸೊ ಎಲ್ಲೋ ಒಂದ್ ಕಡೆ ಮೋಟಿವೇಶನ್ ಆಗುತ್ತೆ. ಸೊ ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಕೂತು ಮಕ್ಳು ಕೂತು ನೋಡಿದಾಗ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಸೋತರು ಕೂಡ ಸ್ಪಿರಿಟ್ ತುಂಬುತ್ತೆ. ಇಲ್ಲ ಎಸ್ ನಮ್ಮ ಮನೇಲೂ ಆಗುತ್ತೆ, ಇದು ನಡೆಯುತ್ತೆ. ನಾವ್ ಒಂದ್ಸಲ ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ ನಾರ್ಮಲ್ ಆಗಿ ಏನಾಯ್ತು, ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆ, ಕಣ್ಣಿ ಧೂಳು ಬಿದ್ಬಿಡ್ತು. ಅವನ ಹೆಲ್ಮೆಟ್ ಹಾಕೊಳ್ಳಿ, ನಿಮ್ ಕಣ್ಣಿ ಧೂಳು ಬೀಳಲ್ಲ. ಸೊ ಅದು ನಾವು ಒಂದ್ ಸ್ವಲ್ಪ ಸಿನಿಮಾಗೆ ಚೇಂಜ್ ಮಾಡಿದ್ವಿ. ಸೊ ಆತರ ಎಲ್ಲೋ ಒಂದ್ ಕಡೆ ಅದು ಹತ್ರ ಅನ್ಸುತ್ತೆ ಅವ್ರ ಕಡೆಯಿಂದ ಬಂದಾಗ. ಈಗ ಅನ್ಸ್ಬೋದು ಈ ಚಿಕ್ಕ ಮಕ್ಳು ಕಲಿ ಇಷ್ಟೆಲ್ಲ ನಾಲೆಜ್ ಬಂದ್ಬಿಡುತ್ತ ಅಂತ. ಇವತ್ತು ಎಷ್ಟೋ ವಿಡಿಯೋಸ್ ನೋಡಿದೀವಿ ನಾವು, 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ತುಂಬಾ ಮಾತಾಡ್ತಾರೆ ಮಕ್ಳು. ಸೊ ಆ ಥರ ತುಂಬಾ ಕನೆಕ್ಟಿಂಗ್ ಇದೆ ಸರ್. ಆಕ್ಚುಲಿ ಸಿಕ್ಕಾಬಟ್ಟೆ ಆಕ್ಟ್ ಮಾಡಿದ್ದಾನೆ, ಅಷ್ಟೇ ಟಾರ್ಚರ್ ಕೊಟ್ಟಿದ್ದಾನೆ, ಅಷ್ಟೇ ತರಲೆ ಮಾಡಿದ್ದಾನೆ, ಅಷ್ಟೇ ಒಂದೇ ಟಕ್ಕಲ್ಲಿ ಮುಗಿಸ್ತಾನೆ. ಆಕ್ಚುಲಿ ನಾವೆಲ್ಲ ಒಂದು ಸೀನ್ ಮಾಡ್ತಾ ಇದ್ವಿ, ಕರ್ಕೊಂಡ್ ಬರ್ಬೇಕಾಗಿತ್ತು ನೀವು. ಇಲ್ಲ ಎಕ್ಸಾಮ್ಸ್ ಇಂದ ನಡೀತಾ ಇದೆ, ಸೊ ಹಾಗಾಗಿ ಇಲ್ಲ ನೆಕ್ಸ್ಟ್ ಕರ್ಕೊಂಡ್ ಬರ್ತೀನಿ. ಅವನು ನೋಡೋವರೆಗೂ ನೋಡಿ ಕಡೆಗೆ ಅವನೇ ಡೈರೆಕ್ಷನ್ ನಿಮ್ಗೆ ರೇಪ ಕೊಡ್ತೀನಿ. ಸೊ ಆಮೇಲೆ ಏನಾಯ್ತು, ನಮ್ದೊಂದು ಸೀನ್ ಇತ್ತು ಸರ್, ಇವ್ರೊಂದು ಟೇಕ್ ಆಯ್ತು, ನಂದೊಂದು ಟೇಕ್ ಆಯ್ತು, ಕ್ಯಾಮ್ರಾಯಿಂದ 2 ಟೇಕ್ ಆಯ್ತು. ಆ 4 ಟೇಕಿಗೂ ಅಲ್ಲಿಂದ ಬರ್ಬೇಕು, ನಾವ್ ಇಬ್ರಿಗೆ ಇರ್ತೀವಿ. 5ನೇ ಟೇಕಿಗೆ ಎಲ್ಲ ಕರೆಕ್ಟ್ ಆಯ್ತು, ಬರ್ತಾ ಇಲ್ಲ ಅಂತ ನಾವ್ ಈ ಕಡೆ ತಿರುಗಿ ನಾವ್ ಬರಲ್ಲ ಮಾಡಲ್ಲ ಅಂತ. ಯಾಕೆಂದ್ರೆ ನೀವು ಟೇಕ್ ಬೈ ಟೇಕ್ ತಗತ್ತಾರ, ನಾನ್ ಎಷ್ಟು ಅಂತ ನೋಡ್ಲಿ. ಕೊನೆಗೆ ಇವ್ರು ಸ್ವಲ್ಪ ಹಿಂಸೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕನ್ವಿನ್ಸ್ ಮಾಡೋದು ಅವ್ರ ಕಣ್ಣಿಲ್ಲ, ಅವ್ರನ್ನ ವಿಲನ್ ಮಾಡೋದು ಬಾಯಲ್ಲಿ ಅವರು ಹಂಗೆ ಮಾಡಿ ಏನಾದ್ರೂ ಕೊಡಿಸ್ಬೇಕು, ಏನಾದ್ರು ಸಿನಿಮಾದಲ್ಲೂ ಹಂಗೆ ಬಟ್ ಅಲ್ಲೂ ಹಂಗೆ. ಇವ್ರು ಚಾಕ್ಲೇಟ್ ತಗೋಬರೋದು, ಐಸ್ ಕ್ರೀಮ್ ಕೊಡ್ಸೋದು, ಖುಷಿ ಮಾಡೋದು, ಆಮೇಲೆ ಆಯ್ತು ಮಾಡೋದು. ಆಮೇಲೆ ಇನ್ನೊಂದೇನ್ ಮಾಡ್ದ, ಒಂದು ಸೀನ್ ಹಿಂಗೆ ಬೈದ್ಬಿಟ್ವಿ, ಕೋಪ ಬಂದ್ಬಿಡ್ತು. ಅದನ್ನ ಹೆಂಗ್ ರಿವೆಂಜ್ ತೀರಿಸ್ಕೊಂಡ ಅಂತಂದ್ರೆ, ಕಾರ್ ಹಿಂಗ್ ಇಟ್ಕೊಂಡು ಇದನ್ನ ಆಟ ಸಾಮಾನು ಇಟ್ಕೊಂಡು ಎಲ್ಲ ಆಟ ಆಡ್ತಾ ಇರ್ತಾನೆ. ಸೊ ಅವಾಗ ಏನೋ ಒಂದು ಮಾತುಕತೆ ನಡೀತಾ ಇರ್ತಾನೆ. ಅವಾಗ ಬಂದು ರುಮ ಹತ್ರ ನನಗೆ ಇಲ್ಲಿ ಕೆನೆ ಹೊಡೆದ್ ಬರ್ತಾನೆ. ಆ ಕೋಪ ಅಲ್ಲಿ ತಿರ್ಸ್ಕೊತಾನೆ. ಬಟ್ ಅದು ನ್ಯಾಚುರಲ್ ಆಗಿ ಮಾಡಿದ್ರು ಆನ್ ಸ್ಕ್ರೀನ್ ತುಂಬಾ ಕನೆಕ್ಟ್ ಆಯ್ತದು. ಇಲ್ಲ ಫೀಲ್ ಹಂಗೆ ತಗೊಂಡೋದ. ಬಟ್ ನೀವ್ ನೋಡಿ ಸಿನಿಮಾ, ಬಟ್ ನನ್ ಮಗ ಹುಟ್ಟಿದ್ರೆ ನನ್ಗೆ ಹಿಂಗೆ ಬೇಕು ಅನ್ನೋ ಫೀಲ್ ಆಗುತ್ತೆ. ಸೊ ಅಷ್ಟೇ ಕನೆಕ್ಷನ್ ಇದೆ ಸರ್.